ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೇಗೂರಲ್ಲಿ ವಂಗಸಂದ್ರದಲ್ಲಿ ಜಾತ್ರೆ ಇತ್ತು. ಸೊ ಅಲ್ಲಿ ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದರು. ಮಕ್ಕಳಿಗೆ ಜಾತ್ರೆ ಅಂದರೆ ಅದೊಂದು ಖುಷಿ ಅಲ್ವಾ. ಆಟ ಸಾಮಾನು ನೋಡಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಬೊಂಬೆ ನೋಡಬೇಕು ಅಂತ. ಇದು ರಾಮ ಸೀತೆ ಮತ್ತು ಲಕ್ಷ್ಮಣಂದದು. ಇದು ಬಂದ್ಬಿಟ್ಟು ಕಳಶ ಕುಳಿಸಿದ್ರು. ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಒಳಗಡೆ. ಇಲ್ಲಿ ಗಣೇಶ, ಆಂಜನೇಯ ಮತ್ತು ರಾಮ ಸೀತೆ ಇದೆ. ತುಂಬ ಜಾಸ್ತಿ ಫೇಮಸ್ ಅಂದರೆ ಆಂಜನೇಯ. ಯಾರು ಕೇಳಿದ್ರು ವಂಗಸಂದ್ರದಲ್ಲಿ ಆಂಜನೇಯನ ದೇವಸ್ಥಾನ ಅಂತ ಗೊತ್ತೇ ಇರುತ್ತೆ. ಇದು ಬಂದ್ಬಿಟ್ಟು ಆಂಜನೇಯ, ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ರಾಮ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವಸ್ಥಾನ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಅಲ್ಲೇ ಎಲ್ಲಮ್ಮನ ದೇವಸ್ಥಾನವೂ ಇದೆ. ನಾವು ಯಾವಾಗಾದ್ರೂ ರೆಗ್ಯುಲರಾಗಿ ಜಾಸ್ತಿ ಪೂಜೆಗೆ ಇಲ್ಲೇ ಹೋಗ್ತೀವಿ. ಇದು ಬಂದ್ಬಿಟ್ಟು ನಾಗರಕಲ್ಲು ಪಚ್ಚೆ ಅಂತಾರಲ್ಲ, ಸೊ ಅದು ಈ ಸೈಡಲ್ಲೇ ಇದೆ. ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹೋಗ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಲಿಕ್ಕೆ. ಅದಾದಮೇಲೆ ನಾವು ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ಎಂಜಾಯ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ನನ್ನ ಮಗ ಇಲ್ಲಿ ಹೋಮ ಎಲ್ಲ ಮಾಡಿದರು. ಅಮ್ಮ ನೋಡಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ ಅಂತಿದ್ದ. ಸೊ ಫಸ್ಟೆಲ್ಲ ಹೋಮ ಎಲ್ಲ ಮಾಡಿದ್ದಾರೆ. ನಾನು ಬಂದುಬಿಟ್ಟು ಸ್ವಲ್ಪ ಲೇಟ್ ಆಗಿತ್ತು ಹೋಗೋಷ್ಟೊಳಗೆ. 11:30 12 ಗಂಟೆಗೆ ಹೋದೆ. ನಾನು ರಥ ಎಳಿತಾರೆ ಆ ಟೈಮ್ಗೆ ಹೋಗೋಣ ಅಂತ ಹೋದೆ. ಆದರೆ ನಾವು ಹೋಗೋಷ್ಟೊತ್ತಿಗೆ ಇನ್ನೂ ರೆಡಿ ಮಾಡ್ತಿದ್ರು. ಆಂಜನೇಯನ ಗೆಟಪ್ ಹಾಕಿತ್ತು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನನ್ನ ಮಗ ಅಲ್ಲಿ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡ. ಮತ್ತು ಅದಾದಮೇಲೆ ನೋಡಿ ರಥ ಎಲ್ಲರೂ ಎಲ್ಲ ಓಡಾಡ್ತಿದ್ರು. ಸೊ ಇನ್ನು ರಥ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು. ನಾವು ಇನ್ನು ಸ್ವಲ್ಪ ಲೇಟಾಗಿ ಹೋಗಬೇಕಾಗಿತ್ತು. ಸ್ವಲ್ಪ ಬೇಗ ಆಗಿದ್ದರಿಂದ ನಮಗೆ ರಥ ಇನ್ನೂ ಫುಲ್ ಫಿನಿಶಿಂಗ್ ಎಲ್ಲ ಎಳೆಯೋ ತನಕ ಕಾಣಿಸ್ಲಿಲ್ಲ. ರೆಡಿಯಾಗಿ ನಿಂತಿದ್ದು ಮಾತ್ರ ನೋಡ್ಕೊಂಬಂದ್ವಿ. ಇದು ಬಂದ್ಬಿಟ್ಟು ಎಲ್ಲಮ್ಮನ ದೇವಸ್ಥಾನ. ತುಂಬ ಫೇಮಸ್. ತುಂಬ ಜನ ಎಲ್ಲ ಪೂಜೆಗೆಲ್ಲ ಬರ್ತಾರೆ ಇಲ್ಲಿಗೆ. ಇದೆಲ್ಲ ನೋಡಿಕೊಂಡು ನಾವು ಅಲ್ಲಿ ಮತ್ತು ಇವತ್ತು ಪಾನಕ ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಿದ್ರು. ಆಂಜನೇಯನ ನೋಡಿದ್ರಲ್ಲ, ಇದು ತುಂಬ ಫೇಮಸ್ಸು ಆಂಜನೇಯನ ದೇವಸ್ಥಾನ ಅಂತಲೇ ಕರೆಯೋದು ಅಲ್ಲಿ ದೇವಸ್ಥಾನಕ್ಕೆ ಹೆಸರು. ಇದೆಲ್ಲ ಬೊಂಬೆ ಎಲ್ಲ ನಿಲ್ಲಿಸಿದ್ರು. ಸೊ ಅದನ್ನೆಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ಮಾಡಿದರು. ನೋಡಿದ್ರಲ್ವ, ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಬಟ್ ನೈಟ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಾದರೆ ಅಷ್ಟೊತ್ತಿನಲ್ಲಿ ಎದ್ದಿರಲ್ಲ, 10 ಗಂಟೆ ಎಲ್ಲ. ಸೊ ಮಕ್ಕಳನ್ನ ತುಂಬ ರಶ್ ಇರೋ ಜಾತ್ರೆಯಲ್ಲಿ ಕರ್ಕೊಂಡು ಹೋಗೋಕ್ಕೂ ಭಯ ಆಗುತ್ತೆ. ನಾಗರಕಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಎಲ್ಲ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಿದ್ರಲ್ಲ, ಸ್ವಲ್ಪ ಮಕ್ಕಳೆಲ್ಲ ಕುಡಿದ್ರು. ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.